ಕನ್ನಡ ಸಿನಿಮಾ ರಂಗದಲ್ಲಿ ನಟಿ ಲಕ್ಷ್ಮಿ ಅವರ ಸಾಧನೆ ತುಂಬಾ ಅತಿ ದೊಡ್ಡವಾದದ್ದು ಅಂತಲೇ ಕೂಡ ಹೇಳ್ಬೋದು. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಲಕ್ಷ್ಮಿ ಅವರ ನೆನಪಾಗಿ ಉಳಿದಿರೋದು ಯಾಕೆ, ನಿಮಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕಳಿಸಿದ್ರೆ ಚಿತ್ರರಂಗದಲ್ಲಿ ನಟಿ ಲಕ್ಷ್ಮಿ ಅವರು ತಮ್ಮದೇ ಆದ ರೀತಿಯ ದೊಡ್ಡ ಹುಡುಗಿ ಹೆಸರು ಮಾಡಿದಂಥವ್ರು ಮತ್ತು ಜೂಲಿ ಲಕ್ಷ್ಮಿ ಅಂತ ಕೂಡ ಇವ್ರನ್ನ ಕರೆಯಲಾಗ್ತಿತ್ತು. ಇನ್ನು 1975, 80, 90 ತನಕ ಸಾಕಷ್ಟು ಬೇಡಿಕೆ ಇದ್ದಂಥ ಅತಿ ದೊಡ್ಡ ಕಲಾವಿದೆ ಮತ್ತು ನಟಿ ಅಂತ ಕೂಡ ಇವ್ರನ್ನ ಹೇಳಲಾಗ್ತದೆ. ಇನ್ನೂ ಅಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಈ ಕಲಾವಿದರು ಆದರೆ ಲಕ್ಷ್ಮಿ ಅವರು ಭಾಳ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡ್ಕೊಂಡಂಥವ್ರು. ಇನ್ನು ಹೀಗೆ ಹೇಳೋಂಥ ಸಂದರ್ಭದಲ್ಲಿ ಲಕ್ಷ್ಮಿ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದಂಥ ನಟಿ ಅಂತ ಕೂಡ ಹೇಳ್ಬೋದು. ಸುಮಾರು 450ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದವರು 2005ರಿಂದ ಸಂಪೂರ್ಣವಾಗಿ ಸಿನಿಮಾ ರಂಗದಿಂದ ದೂರ ಉಳಿದು 22 ವರ್ಷಗಳಿಂದ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳ್ಕೊಂಡ್ರು. ಯಾಕಾಗಿ ಸಿನಿಮಾ ದೂರ ಉಳಿದ್ರು ಅದ್ರ ಬಗ್ಗೆ ಯಾವುದೇ ಸದ್ಯಕ್ಕೆ ಮಾಹಿತಿಗಳಿಲ್ಲ. ಅವರ ಸಂಪೂರ್ಣವಾಗಿ ಸಿನಿಮಾ ರಂಗದಿಂದ ದೂರ ಉಳ್ಕೊಂಡಿದ್ದಾರೆ ಎಂಬ ಮಾಹಿತಿಗಳು ಇರುವಂಥದ್ದು. ಸದ್ಯಕ್ಕೆ ಇರೋದು ತಮಿಳುನಾಡಿನಲ್ಲಿ ಅವರು ವಾಸವಿದ್ದಾರೆ, ಚೆನ್ನೈನಲ್ಲಿ ವಾಸವಾಗಿದ್ದಾರೆ. ಚೆನ್ನೈನಲ್ಲಿ ರೆಸಾರ್ಟ್ಗಳನ್ನು ಮತ್ತು ಹೋಟೆಲ್ಗಳನ್ನು ಕೂಡ ಈಗಾಗಲೇ ಹೊಂದಿದ್ದಾರೆ. ಸಾಕಷ್ಟು ಜನಕ್ಕೆ, ಸಾವಿರಾರು ಜನಕ್ಕೆ ಕೆಲಸ ಕೊಡೋದ್ರ ಮೂಲಕ ಅವ್ರಿಗೆ ದಾರಿದೀಪವಾಗಿ ಇದ್ದಾರೆ. ಸಿನಿಮಾ ರಂಗದಿಂದ ದೂರ ಉಳಿದು ಇನ್ನಿಲ್ಲವಾಗಿದ್ದಾರೆ ಅಂತಲೇ ಸಿನಿಮಾ